ಸರಣಿ ಕಳ್ಳತನ ಹಾಗೂ ಒಂಟಿ ಮಹಿಳೆಯರ ಮೇಲಿನ ಅತ್ಯಾಚಾರ ಪ್ರಕರಣಗಳಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿರುವಂತಹ ದಂಡುಪಾಳ್ಯ ಕೃಷ್ಣ, ದಂಡುಪಾಳ್ಯ ದೊಡ್ಡ ಹನುಮಗೆ ಸಂಬಂಧಿಯ ಮರಣೋತ್ತರ ಕ್ರಿಯೆಯಲ್ಲಿ ಭಾಗವಹಿಸೋಕೆ ಈಗ ಹೈಕೋರ್ಟ್ 15 ದಿನ ಪೆರೋಲ್ ಅನ್ನ ಮಂಜೂರನ್ನ ಮಾಡಲಾಗಿದೆ। ಈಗ ಸಂಬಂಧಿಯ ಮರಣೋತ್ತರ ಕ್ರಿಯೆಯಲ್ಲಿ ಭಾಗವಹಿಸೋಕೆ 15 ದಿನಗಳ ಅವಧಿಗೆ ಪೆರೋಲ್ ಕೋರಿ ಇಬ್ಬರು ಕೈದಿಗಳು ಸಲ್ಲಿಸಿರುವಂತಹ ಅರ್ಜಿಯನ್ನ ಆಲಿಸಿರುವಂತಹ ನ್ಯಾಯಮೂರ್ತಿ ಸೂರಜ್ ಗೋವಿಂದ್ ರಾಜ್ ಅವರಿದ್ದಂತಹ ಏಕಸದಸ್ಯ ಪೀಠ ಹಲವು ಷರತ್ತುಗಳನ್ನು ವಿಧಿಸಿ ಪೆರೋಲ್ ಮಂಜೂರು ಮಾಡಿ ಆದೇಶವನ್ನ ನೀಡಿದೆ। ವಿಚಾರಣೆ ವೇಳೆ ಸರ್ಕಾರದ ಪರ ವಕೀಲರು ಪೆರೋಲ್ ಮೇಲೆ ತೆರಳಿರುವಂತಹ ಅಪರಾಧಿಗಳಿಗೆ ಈಗ ಪೊಲೀಸ್ ಎಸ್ಕಾರ್ಟ್ ಒದಗಿಸಿರುವಂತಹ ಆದೇಶ ನೀಡಬೇಕು ಅಂತ ಕೋರಿದ್ರು। ಅದಕ್ಕೆ ಆಕ್ಷೇಪಿಸಿದಂತಹ ಅರ್ಜಿದಾರರ ಪರ ವಕೀಲರು ಈಗ ಎಸ್ಕಾರ್ಟ್ ವೆಚ್ಚವನ್ನ ಅರ್ಜಿದಾರರು ಬಳಸೋಕೆ ಸಾಧ್ಯವಿಲ್ಲ। ಈ ಹಿಂದೆ ಕೂಡ ಪೆರೋಲ್ ಮೇಲೆ ತೆರಳೋಕೆ ಈಗ ಹೈಕೋರ್ಟ್ ಅವಕಾಶವನ್ನ ನೀಡಿತ್ತು, ಆಗ ಎಸ್ಕಾರ್ಟ್ ನೀಡಿರಲಿಲ್ಲ। ಹಾಗಾಗಿ ಎಸ್ಕಾರ್ಟ್ ಅಗತ್ಯವಿಲ್ಲ ಅಂತ ಈಗ ಹೈಕೋರ್ಟ್ಗೆ ಮನವರಿಕೆ ಮಾಡಿದ್ರು। ಈಗ ಮನವಿ ಪುರಸ್ಕರಿಸಿದಂತಹ ಪೀಠ ಪೆರೋಲ್ ಅನ್ನ ನೀಡಿದೆ। ಇದೇ ವೇಳೆ ಅರ್ಜಿದಾರರು ಕಳೆದ 25 ವರ್ಷಗಳಿಂದ ಜೈಲಿನಲ್ಲಿದ್ದಾರೆ, ಹಾಗಾಗಿ ಅವರನ್ನ ಶಿಕ್ಷಾ ಅವಧಿ ಪೂರ್ಣಗೊಳ್ಳುವ ಮುನ್ನವೇ ಬಿಡುಗಡೆ ಮಾಡಬೇಕು ಅಂತ ಸಹ ಅರ್ಜಿಯಲ್ಲಿ ಸಲ್ಲಿಸಲಾಗಿದೆ। ಅದನ್ನು ಸಹ ನ್ಯಾಯಾಲಯ ಪರಿಗಣಿಸಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ। ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ। ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ। ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು। ಜೀನಿ ಸ್ಲಿಮ್ ಯೂಸ್ ಮಾಡಿ, ಕರೆಕ್ಟ್। ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ। ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ।